ನಮಸ್ಕಾರ ಎಲ್ಲರಿಗೂ. ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತಲ್ಲ ನಿಮ್ಗೆ ಏನು ಸ್ಪೆಷಲ್ ಅಂತ. ಸೊ ನಮ್ಮ ಮನೆ ಬರ್ಡೇ ಸ್ಪೆಷಲ್. ಈ ದಿನ ನಾನು ನಮ್ಮ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಅನ್ನೋದೇ ನನ್ನ ಸ್ಪೆಷಲ್ ಆ್ಯಕ್ಚುಲಿ. ಸೊ ಫಸ್ಟ್ ಹೋಗಿ ನಾವು ಕೇಕ್ ತೊಗೊಂಬಂದ್ವಿ. ನಾನು ನಮ್ಮ ಇದನ್ನ ಹೋಗಿ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಕೇಕ್ ತೊಗೊಂಬಂದ್ವಿ. ಕೇಕ್ ತೊಗೊಂಬಂದು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ ಕೇಕ್ ಕಟ್ಟಿಂಗ್ ಪ್ರಾಸೆಸ್. ನಮ್ಮ ಟೆಡ್ಡಿ ಅಂತೂ ವೆಯ್ಟ್ ಮಾಡ್ತಿದ್ದಾಳೆ, ಯಾವಾಗ ಕೇಕ್ ಕಟ್ ಮಾಡೋಣ, ಯಾವಾಗ ತಿನ್ನೋಣ ಅಂತೇಳಿ, ಅದಕ್ಕೆ ಕೈ ಹಾಕೋಣ ಅಂತೇಳಿ. ನಾವು ಸ್ವಲ್ಪ ಬಿಟ್ವಿ ಅಂದರೆ ಆಕಿನ್ನ ಈಗ ಸೀದಾ ಅದಕ್ಕೆ ಕೈ ಹಾಕಿ ತಿನ್ನೋಕೆ ರೆಡಿ ಇದ್ದಾಳಕಿ. ಹಾಗೆ ಅಲ್ಲ ಮಕ್ಕಳಂದರೆ. ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಹಸ್ಬೆಂಡ್. ಸೊ ಕೇಕ್ ಕಟ್ ಮಾಡಿಬಿಟ್ಟು ಎಲ್ರಿಗೂ ತಿನ್ನಿಸಿ. ಅಪ್ಪಾಜಿಗೆ ಫಸ್ಟ್, ನಮ್ಮ ಟಿಡ್ಡುಮ ಹ್ಯಾಪಿ ಬರ್ತ್ಡೇ ಪಪ್ಪ ಅಂತೇಳಿ ತಿನ್ನಿಸಿದ್ಲು. ಹ್ಯಾಪಿ ಟು ಯು ಅಂತ ಹೇಳ್ತಾಳೆ ನನ್ನ ಮಗಳು. ಇದಾದಮೇಲೆ ರೆಸ್ಟೋರೆಂಟ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಯಾವ ರೆಸ್ಟೋರೆಂಟ್ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಗಾಡೀಲಿ ಕೂದ್ಮೇಲೆ ಫಿಕ್ಸ್ ಆಗುತ್ತೆ. ನಮ್ಮ ಮನೇಲಿ ಡಿಸ್ಕಸ್ ಮಾಡಿರ್ತಾರೆ 2-3 ರೆಸ್ಟೋರೆಂಟ್ಸ್ ಎಲ್ಲ. ಸೊ ಅಟ್ ಲಾಸ್ಟ್ ಒಂದು ಫಿಕ್ಸ್ ಆಗುತ್ತೆ. ಇವತ್ತು ಯಾವ್ದು ಫಿಕ್ಸ್ ಆಗುತ್ತೆ ನೋಡ್ತೀನಿ. ಸೊ ಇದ್ದೇ ಟೈಮಲ್ಲಿ ನಾನೇನು ಗಿಫ್ಟ್ ಕೊಟ್ಟೆ ಅಂತ ನೆಕ್ಸ್ಟ್ ಬರುತ್ತೆ. ಪ್ಲೀಸ್ ಕಾಯಿರಿ ಪ್ಲೀಸ್. ಅಪ್ಪಾಜಿ ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ಹ್ಯಾಪಿ ಬರ್ತ್ಡೇ ಟು ಯು ಅಪ್ಪು. ಗಿಫ್ಟ್ ತೊಗೊಂಡ್ಬಂದು ಕೊಟ್ಟೆ. ಸೊ ಕೇಕೆಲ್ಲ ಹತ್ತಿತ್ತಲ್ಲ, ಕೇಕ್ ಕೈ ಒರೆಸ್ಕೊಳ್ಳಿಕ್ಕೆ ಬಟ್ಟೆ ಕೊಟ್ಟು ನನ್ನ ಗಿಫ್ಟ್ ಬಂತು. ಹೇಗಿದೆ ಗಿಫ್ಟ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್. ಇದು ಯಾವ ಥರ ಮಾಡಬೇಕು ಅಂತೇಳಿ ನಾನೇ ಮಾಡಿದ್ದು ಇದನ್ನು. ಸೊ ನಮ್ಮ ಮನೆಯವ್ರು ಒಂದು ಸರಿ ಇಷ್ಟಪಟ್ಟಿದ್ರು ಈ ಟೈಪ್, ಹಾಗಾಗಿ ನಾನು ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಯಾವ ಥರ ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಯಾವ ಥರ ಮಾಡೋದು ಅಂತ. ಯಾಕಂದರೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಮ್ಮ ಇದನ್ನ ಪೇಂಟ್ ಎಲ್ಲ ತಂದು ಕೊಟ್ಟರು. ನೆಕ್ಸ್ಟ್ ಗಿಫ್ಟ್ ಬಂತು ನಂದು. ನೆಕ್ಸ್ಟ್ ಗಿಫ್ಟ್ ಬಂದುಬಿಟ್ಟು ಏನಂತ ನೋಡಿ, ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ಇದ್ರ ಲಿಂಕು ನಿಮ್ಗೆ ಬೇಕು ಅಂದರೆ ನಾನು ಕೊಡ್ತೀನಿ ನಿಮಗೆ. ನಮ್ಮ ಟೆಡ್ಡುಮ ಅಂತೂ ಕಾಯ್ತಾ ಇದ್ದಾಳೆ, ಯಾವಾಗ ಓಪನ್ ಮಾಡ್ತಾರಾ ಏನೇನು, ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ. ನನ್ನ ಮಗಳಿಗಂತೂ ಕಾಯೋಕ್ಕೆ ಆಗಂಗಿಲ್ಲ. ಸೊ ಕಾಯ್ತಿದ್ದಾಳೆ, ಕುಣಿತಿದ್ದಾಳೆ ನೋಡಿ. ಪಪ್ಪ ಯಾವಾಗ ಓಪನ್ ಮಾಡ್ತೀಯಾ ಅಂತ ಕಾಯ್ತಿದ್ದಾಳೆ ಆಕಿ. ಬಂತು. ಹೈ ಪಪ್ಪ. ಏನು ಟೆಡ್ಡುಮ್ಮ ಅದು ಅಂದರೆ ಕಿಲಿ ಅಂತಾಳೆ, ಕಿವೆ ಹಾಕ್ಕೊಳೋದು ಅಂತೇಳಿ ಕಿಲಿ ಅಂತಾಳಕಿ. ಹೇಗಿದೆ ಇಯರ್ಫೋನ್ಸ್ ಅಂತ ನನಗೆ ಕಮೆಂಟ್ ಮಾಡಿ. ಬೋಟ್ದು ಇದ್ರ ಬಗ್ಗೆ ರಿವ್ಯೂ ನಾನು ಕೊಡ್ತೀನಿ. ಮತ್ತು ನಾ ಹೇಳಿದ್ನಲ್ಲ ರೆಸ್ಟೋರೆಂಟ್ ಹೋಗೋದು ಅಂತ, ಫೋಟೋಬೋರ್ ರೆಸ್ಟೋರೆಂಟಿಗೆ ಬಂದ್ವಿ. ಅದು ನ್ಯೂಲಿ ಸ್ಟಾರ್ಟ್ ಆಗಿತ್ತು ಇಲ್ಲಿ ಗೋಕುಲ್ ರೋಡಲ್ಲಿ. ಸೊ ಅದು 1 ಮಂತ್ ಆಗಿತ್ತು ಅದು ಸ್ಟಾರ್ಟಾಗಿ. ಅದಕ್ಕಾಗಿ ಸರ್ವಿಸಿಂಗ್ ಏನು ಜಾಸ್ತಿ ಇರಲಿಲ್ಲ, ಪ್ರೊವೈಡ್ ಮಾಡಿರಲಿಲ್ಲ. ತುಂಬ ಲೇಟಾಗಿ ಕೊಟ್ಟರು. ಅಷ್ಟರಲ್ಲೇ ನಮ್ಮ ಮನೆಯವರು ಏನು ಆರ್ಡ್ರ್ ಮಾಡ್ಬೇಕಂತ ನೋಡ್ತಾ ಇದ್ರು. ಅದರೊಳಗೆ ನಾನು ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಆರ್ಡ್ರ್ ಮಾಡಿದರು. 1 ಅವರ್ ಆರ್ಡ್ರ್ ಮಾಡಿ 1 ಅವರ್ಗೆ ಬಂತು. ಟೊಮ್ಯಾಟೊ ಸೂಪು ಮತ್ತು ವೆಜ್ ಮ್ಯಾಂಚೋ ಸೂಪು ಬಂತು. ವೆಜ್ ಮ್ಯಾಂಚೋ ಸೂಪ್ ನಾನು ನಮ್ಮ ಮನೆಯವ್ರು ಯಾವಾಗಲೂ ಪ್ರಿಫರ್ ಮಾಡ್ತೀವಿ. ನಮ್ಮ ಇದನ್ನ ಟೊಮೊಟೊ ಸೂಪ್ ಪ್ರಿಫರ್ ಮಾಡ್ತಾರೆ ಯಾವಾಗಲೂ. ನಮ್ಮ ಟೆಡ್ಡುಗೂ ಟೊಮೊಟೊ ಸೂಪೇ ಸೇರುತ್ತೆ. ಸೊ ಅವಳಿಗೂ ಚೂಪರ್ ಮಮ್ಮಿ ಅನ್ಕೊತ, ಚೂಪರ್ ಅಜ್ಜಿ ಅನ್ಕೊತ ಕುಡಿತಾ ಇದ್ಲು. ಅಕ್ಕಿ ಅಂತೂ ಒಂದು ಹತ್ರ ನಿಲ್ಲಂಗಿಲ್ಲ ಅಂತಾಳ. ಸುಮ್ಮನೆ ಎಲ್ಲ ಕಡೆ ಓಡಾಡ್ಬೇಕಂತಾಳ ಅಕ್ಕಿ. ಅಷ್ಟರಲ್ಲೇ ಮಸಾಲ ಪಾಪಡ್ ಕೊಟ್ಟಿದ್ರು, ಅದನ್ನ ತಿಂದು ಖಾಲಿ ಮಾಡಿ. ಅದಾದಮೇಲೆ ಮಂಚೂರಿಯನ್ ಬಂದಿತ್ತು, ಪನ್ನೀರ್ ಮಂಚೂರಿಯನ್ನು ತಿಂದ್ವಿ. ನಮ್ಮ ಟೆಡ್ಡುಮಾಗ ಪನ್ನೀರ್ ಮಂಚೂರಿಯನ್ ಅಂದರೆ ತುಂಬ ಇಷ್ಟ. ಸೊ ಪನ್ನೀರ್ ಅಷ್ಟು ತಿಂತಾಳಕ್ಕಿ. ಅವಳು ಎಷ್ಟು ಕಾಡ್ತಿದ್ದಾಳೆ ಅಂದರೆ ಕೂತ್ಕೊಳ್ಳೋದೇ ಇಲ್ಲ ಅಂತಾಳಕ್ಕಿ. ಅದು ಕೊಡ್ರಿ ಇದು ಕೊಡ್ರಿ, ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ. ಆಮೇಲೆ ಒಂದು ರೋಟಿ ಎಲ್ಲ ಸೇರಿ ಒಂದು ಬುಟ್ಟಿ ಬರುತ್ತಂತೆ ಈ ಇದರಲ್ಲಿ, ರೆಸ್ಟೋರೆಂಟ್ ಸ್ಪೆಷಲ್ ಅದು. ಆಮೇಲೆ ಕಾಜು
ಪಲ್ಯ ಒಂದು ಆರ್ಡ್ರ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ವೆಜ್ ಮಂಚೂರಿಯನ್ ಅದು ಎರಡು ಆರ್ಡ್ರ್ ಮಾಡ್ಕೊಂಡಿದ್ವಿ ಪಲ್ಯ. ಸೊ ಅದ್ರ ಜೊತೆ ಬುಟ್ಟಿ ಒಳಗೆಲ್ಲ ಬಂದಿತ್ತು. ನಮ್ಮ ಮನೇಲಿ ಮಾಡ್ತೀವಲ್ಲ ನಾವು ತಾಲಿಪಟ್ಟು ಅಂತ ಮಾಡ್ತೀವಲ್ಲ, ಸೊ ಅದೇ ಟೈಪ್ ಇತ್ತು, ತಾಲಿಪಟ್ಟು ಇತ್ತು ನೋಡ್ರಿಪ್ಪ. ಹೊಟ್ಟೆ ಸುಮ್ಮನೆ ಕುಂದ್ರಲ್ಲ ಅಂತಾಳೆ, ಎಲ್ಲ ಕಡೆ ಓಡಾಡಬೇಕು, ನಾವು ಹುಡ್ಕೋತ ಕೂರ್ಬೇಕಕ್ಕಿನ್ನ. ಅದಾದಮೇಲೆ ವೆಜ್ ಹೈದ್ರಾಬಾದಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಇದು ಚೆನ್ನಾಗಿತ್ತು, ಪರವಾಗಿಲ್ಲ, ಟೇಸ್ಟೆಲ್ಲ ಚೆನ್ನಾಗಿದ್ದು. ಬಟ್ ಸರ್ವೀಸಿಂಗ್ ಅಂತೂ ತುಂಬ ಕೆಟ್ಟದಾಗಿತ್ತು, ಯಾಕಂದರೆ 1 hour ಆದಮೇಲೆ ತಂದು ಕೊಟ್ಟಿದ್ದಾರೆಲ್ಲ. ಸೊ ಇದು ಚೆನ್ನಾಗಿತ್ತು. ಅದಾದಮೇಲೆ ಜೀರಾ ರೈಸ್ ಒಂದು ಆರ್ಡ್ರ್ ಮಾಡಿದ್ವಿ. ಜೀರಾ ರೈಸ್ ನಮ್ಗೆ ಯಾಕೋ ಸೇರಲಿಲ್ಲ, ತುಂಬ ಆಯ್ಲಿ ಇತ್ತು, ಅಷ್ಟು ಸೇರಲಿಲ್ಲ. ಅದಾದಮೇಲೆ ಪಕ್ಕಕ್ಕೆ ಸ್ಟ್ರೀಟ್ ಅಂತ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಮಲಬಾರ್ ಕುಡಿಬೇಕಂತ ಹೋಗಿದ್ವಿ, ಬಟ್ ಅಲ್ಲಿ ಸಿಗಲಿಲ್ಲ. ಹಾಗಾಗಿ ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡು ನಮ್ಮ ಟೆಡ್ಡಮ್ಮ ಒಂಚೂರು ಆಟ ಆಡಿಕೊಂಡು ಮಲಬಾರ್ ಕೇಳಿದ್ರು, ಇಲ್ಲ ಅಂತ ಹೇಳಿಕ್ಕೆ ಗಡ್ಬಡ್ ತೊಗೊಂಬಂದು ತಿಂದ್ವಿ. ಎಲ್ಲರೂ ತಿಂದು ಅಷ್ಟರೊಳಗೆ ಸೈರನ್ ಹಾಕಿದ್ರು, ಪೊಲೀಸ್ ಬಂದ್ರೆ. ಗುಡ್ ನೈಟ್. ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಿ ಶರ್ಟ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.